सहनां भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ शन्नो मित्रस्य वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि कृतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु वक्तारम्। ॐ शान्ति शान्ति शान्तिः। अथ कृष्णयजुर्वेदीय तैत्तिरीयोपनिषदि भृगुवल्ली तत्र प्रथमोऽनुवाकः ॐ भृगुर्वै वारुणिः वरुणं पितरमुपसतार अधीहि भगवो ब्रह्मेति। ಈ ಮಂತ್ರ ಆಗಿತ್ತು. ಕೃಷ್ಣ ಯಜುರ್ವೇದದ ತೈತ್ರಿಯೋಪನಿಷತ್ತಿನಲ್ಲಿ ಮೂರನೇ ಭೃಗುವಲ್ಲಿ. ಅದರಲ್ಲಿ ಸಂದರ್ಭ ಏನು? ಇದು ಒಂದು ಆಖ್ಯಾಯಿಕೆ. ಭೃಗುರ್ವೈ ವಾರುಣಿ, ಭೃಗು ಎಂಬತಕ್ಕಂತಹ ವರುಣನ ಮಗ. ಅವನು ತನ್ನ ತಂದೆ ಹಾಗೂ ಗುರು ಆಗಿರತಕ್ಕಂಥ ವರುಣನ ಬಳಿ ಸಾರಿ ಅಧೀಹಿ ಭಗವೋ ಬ್ರಹ್ಮೇತಿ, ಹೇ ಭಗವನ್ ನನಗೆ ಬ್ರಹ್ಮವನ್ನ ತಿಳಿಸಿಕೊಡಿ ಅಂತ ಕೇಳಿದ. ಕೇಳಿದ ಆ ಶಿಷ್ಯನಿಗೆ, ಮಗನಿಗೆ ಆ ವರುಣ ಸಂತೋಷದಿಂದ ಏನ್ ಮಾಡ್ದ? ಸಂತೋಷದಿಂದ ಯಾಕೆ ಹೇಳ್ತಾ ಇದ್ದೇವೆ? ನಿರಾಕರಣೆಯನ್ನ ಮಾಡದೆ ಏನ್ ಹೇಳ್ದ? ತಸ್ಮಾಯೇತತ್ ಪ್ರೋವಾಚ, ತಸ್ಮೈ ಅವನಿಗೆ, ತಸ್ಮೈ ಯಾವುದು? ತಸ್ಮೈ ಭೃಗವೇ, ತಸ್ಮೈ ವಾರುಣಿಗೆ ಏತತ್ ಪ್ರೋವಾಚ, ಇದನ್ನು ಹೇಳದ. ಏನಂತ? ಈ ಒಂದು ಬ್ರಹ್ಮವನ್ನು ತಿಳಿಸಿಕೊಡೋ ಎಂಬುದು ಕೇಳಿದಂತಹ ಆ ವರುಣನಿಗೆ, ತನ್ನ ಮಗನಿಗೆ ವಾರುಣಿಗೆ, ಅನ್ನಂ ಪ್ರಾಣಂ ಚಕ್ಷು ಶ್ರೋತ್ರ ಮನೋ ವಾಚಮಿತಿ, ಮತ್ತೆ ಅನ್ನವನ್ನು, ಪ್ರಾಣವನ್ನು, ಚಕ್ಷಸ್ಸು, ಶ್ರೋತ್ರೇಂದ್ರಿಯ, ಮನಸ್ಸು, ವಾಗಿಂದ್ರಿಯ ಇವನ್ನ ಹೇಳಿದ. ಸರಿ, ಇದನ್ನ ಹೇಳಿದ. ಆಗ ಇದು ಏನಂತ ಹೇಳ್ದ? ಇದನ್ನ ಹೇಳಿಬಿಟ್ಟು ಏನ್ ಅನ್ನ ಪ್ರಾಣ ಬ್ರಹ್ಮವನ್ನು ಕೇಳಿ ಇದನ್ನ ಹೇಳ್ಬಿಟ್ರಲ್ಲ ಅಂದ್ರೆ, ಅದಕ್ಕೆ ಗುರುವೇ ಹೇಳ್ದ, ಏನು ನೋಡಪ್ಪ, ನೀನು ಬ್ರಹ್ಮವನ್ನ ಕೇಳಿದೆಯಲ್ಲ, ಆ ಬ್ರಹ್ಮಕ್ಕೆ ಏನಾಗಿದೆ? ಇದು ಉಪಲಬ್ಧಿ ಸಾಧನ, ಉಪಲಬ್ಧಿ ದ್ವಾರ. ಆ ಬ್ರಹ್ಮವನ್ನ ತಿಳಿಯುವುದಕ್ಕೆ ಇವು ದ್ವಾರವಾಗಿದೆ ಅಂದ್ರೇನು? ಇದೇ ದಾರಿ, ಇದೇ ಈ ಒಂದು ಪಂಥ ಅಂತ ಹೇಳ್ತಾರಲ್ಲ, ಅದು ದಾರಿ. ಈ ದಾರಿಯಿಂದಲೇ ಹೋಗಬೇಕು ಅಂತ ಹೇಳಿ, ಈ ಅನ್ನ ಪ್ರಾಣ ಚಕ್ಷು ಶ್ರೋತ್ರ ಮನೋವಾಚ ಅಂತೇಳಿ ಇದರ ಮುಖಾಂತರವೇ ಹೋಗಿ ಬ್ರಹ್ಮವನ್ನು ತಿಳಿಯಬೇಕು ಎಂಬುದಾಗಿ ಏನ್ ಹೇಳ್ದ? ಆ ಬ್ರಹ್ಮಕ್ಕೆ ಉಪಲಬ್ಧಿ ದ್ವಾರವನ್ನ ಹೇಳ್ದ. ಏನು? ಬ್ರಹ್ಮವನ್ನ ತಿಳಿಯುವುದಕ್ಕೆ ದಾರಿ ಯಾವುದು ಅಂತ ಹೇಳ್ದ. ಸರಿ, ದಾರಿ ಯಾವುದು ಅಂತ ಹೇಳ್ಬಿಟ್ರೆ, ಯಾಕೆ ಆ ಗುರು ಇವನ ಜೊತೆ ಬರ್ತಾ ಇಲ್ಲ. ಎಲ್ಲೋ ಹೇಳಿದ, ನೋಡಪ್ಪ ಈ ದಾರಿಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟ. ಈ ದಾರಿಲಿ ಹೋದ್ರೆ ಬ್ರಹ್ಮವನ್ನು ತಿಳಿದುಕೊಳ್ಳಬಹುದು ಅಂದ್ಬಿಟ್ಟ. ಬ್ರಹ್ಮನ ಸಿಗ್ತಾನೆ ಅಂತ ಹೇಳ್ಬಿಟ್ಟ. ಈಗ ಸಿಗ್ತಾನೆ ಅಂದ್ರೆ ಆ ದಾರಿ ಹೋದ್ರೆ ಆ ಬ್ರಹ್ಮ ಹೇಗಿದ್ದಾನೆ ಅಂತ ಹೇಳ್ಬೇಕಲ್ಲ.
ಆ ಲಕ್ಷಣವನ್ನು ಹೇಳಿದ್ರೆ ಇವನು ಎಲ್ಲೋ ಹೋಗ್ತಾನೆ ಆ ದಾರಿನಲ್ಲಿ, ಇವನು ಹೇಳಿದಂತ ಲಕ್ಷಣವುಳ್ಳ ಯಾವನಾದರೂ ಸಿಕ್ಕರೆ ಓಹೋ ಇವನು ಬ್ರಹ್ಮ ಅಂತ ತಿಳ್ಕೊಳ್ತಾನೆ. ಅಲ್ಲಿಗೇನಾಯ್ತು, ಬ್ರಹ್ಮವನ್ನ ತಿಳಿಯುವುದಕ್ಕೆ ದ್ವಾರವೂ ಬೇಕು, ದಾರಿ, ಮತ್ತೆ ಆ ಬ್ರಹ್ಮದ ಲಕ್ಷಣವನ್ನು ತಿಳಿದುಕೊಂಡಿರಬೇಕು. ಹಾಗೆ ತಾನೆ ಎಲ್ಲ ನಾವು ಲೋಕಾರೂಢಿಯಾದ ಮಾತಿದು. ಲೋ ಯಾರೋ ಇರ್ತಾನೆ, ತಂದೆ ಮಗನಿಗೆ ಹೇಳ್ತಾನೆ, ಮಗನ ನೋಡಪ್ಪ ನೀನು ಇಂಥವನ ಹತ್ರ ಹೋಗಿ ಇಷ್ಟು ಹಣವನ್ನು ಕೊಟ್ಟು ಬಾ ಅಂತ ಹೇಳ್ತಾನೆ. ಆಯ್ತು ಕೊಡು ಅಂತ ಹೇಳ್ತಾನೆ. ಹೋಗಬೇಕಾದ್ರೆ ಇಂಥವನ ಹತ್ರ ಹೋಗ್ಬೇಕಲ್ಲ, ಅಂಥವನ ಹತ್ರ ಹೋಗಬೇಕಾದ್ರೆ ದಾರಿ ಯಾವುದು ಅಂತ ಹೇಳ್ತಾನೆ. ನೋಡಪ್ಪ ಈ ದಾರಿಲಿ ಹೋಗ್ಬೇಕು, ಈ ದಾರಿಲಿ ಹೋಗ್ಬೇಕು ಅಂತ ಹೋದ. ಇನ್ನು ಅವನೇ ಅಂತ ಗೊತ್ತು ಮಾಡೋದು ಹೇಗೆ? ಅದಕ್ಕೆ ಅವನಿಗೆ ಲಕ್ಷಣವನ್ನು ಹೇಳ್ದ. ನೋಡಪ್ಪ ಅವನಿಗೆ ಇಷ್ಟು ವಯಸ್ಸಾಗಿದೆ, ಜುಟ್ಟು ಬಿಟ್ಕೊಂಡಿದ್ದಾನೆ, ಮತ್ತೆ ಕೂದಲೆಲ್ಲ ನೆರೆದು ಹೋಗಿದೆ, ಏನೋ ಒಂದು ಅವನ ಲಕ್ಷಣವನ್ನು ಹೇಳ್ದ. ಹೀಗೆ ಇಲ್ಲೇನು ಹೇಳ್ತಾ ಇದ್ದಾನೆ, ದಾರಿಯನ್ನು ತಿಳಿಸಿಕೊಟ್ಟ ಮೇಲೆ ಆ ಬ್ರಹ್ಮದ ಲಕ್ಷಣವನ್ನು ಹೇಳ್ತಾ ಇದ್ದಾನೆ ಗುರು. ಯಾರು? ವರುಣ, ತಂದೆ. ಏನರ ಲಕ್ಷಣವನ್ನು ಹೇಳ್ತಾ ಇದ್ದಾನೆ ಅಂತ ಅನ್ನುವುದು ಈ ದಿನದ ಒಂದು ಭಾಗ. ಈ ಮಂತ್ರವನ್ನು ನಾನು ನೋಡಿದ್ವಿ, ಇದಕ್ಕೆ ಪದವಿಭಾಗ ಅರ್ಥ ಎಲ್ಲ ಆಗಿದೆ. ಇನ್ನೊಂದ್ಸರಿ ನೋಡಿ ಭಾಷ್ಯ ಭಾಗವನ್ನ ನೋಡೋಣ. ಹೀಗೆ ಅವನಿಗೆ ದ್ವಾರವನ್ನೂ ಹೇಳಿದ, ಮತ್ತೆ ಈಗೇನು ಹೇಳಬೇಕು? ಆಯ್ತಪ್ಪ ದ್ವಾರ ಏನು ಹೇಳಿದೆ, ದಾರಿ ಹೇಳಿದೆ, ಆದ್ರೆ ಇವನೇ ಬ್ರಹ್ಮ ಅಂತ ತಿಳ್ಕೊಳ್ಳೋದು ಹೇಗೆ ನಾವು ಅಲ್ಲಿ? ಯಾಕೆ ಯಾರು ಇರ್ತಾರೆ ಗೊತ್ತಿಲ್ಲ ನಮ್ಗೆ. ಇವನೇ ಬ್ರಹ್ಮ ಅಂತ ಹೇಗೆ ತಿಳ್ಕೊಳ್ಳೋದು ಅಂದ್ರೆ, ನೋಡಪ್ಪ ಅದಕ್ಕೆ ನಾನು ಲಕ್ಷಣವನ್ನು ಹೇಳ್ತಾ ಇದ್ದೇನೆ ಅಂತ ಹೇಳ್ದ. ಏನ್ ಲಕ್ಷಣ ಅಂತಂದ್ರೆ, ಸಗಂಹೋವಾಚ ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ತೇನ ಜಾತಾನಿ ಜೀವಂತಿ ತತ್ವಯಂಚ ವಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ ಅಂತ ಹೇಳ್ದ. ಲಕ್ಷಣವನ್ನು ಹೇಳ್ದ. ಏನ್ ಹೇಳ್ದ ಲಕ್ಷಣ ಅಂದ್ಬಿಟ್ಟು, ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಇಮಾನಿ ಭೂತಾನಿ ಅಂದ್ರೇನು? ಈ ಒಂದು ಭೂತಾನಿ ಭವಂತೀತಿ ಭೂತಾನಿ ಅಂದ್ರೆ ಯಾವುದು ಇರವನ್ನ ಪಡೆದುಕೊಂಡಿದೆಯೋ, ಅಂದ್ರೆ ಅಸ್ತಿತ್ವ ಅಂತ ಯಾವುದಕ್ಕೆ ಇದೆಯೋ ಅದು ಯಾವುದದು? ಚರಾಚರಾತ್ಮಕವಾಗಿರಬಹುದು, ನಾಮರೂಪಾತ್ಮಕವಾಗಿರ್ತಕ್ಕಂಥ, ಚರಾಚರಾತ್ಮಕವಾಗಿರ್ತಕ್ಕಂಥ, ಸ್ಥಾವರಜಂಗ ರೂಪವಾಗಿರ್ತಕ್ಕಂಥ ಯಾವುದೆಲ್ಲವೂ ಕೂಡ ಭೂತಗಳು. ಇವು ಎಲ್ಲ ಭೂತಗಳು ಕೂಡ ಯಥೋ ವೈ ಅಂದ್ರೆ ಯಾವೊಂದು ಕಾರಣದಿಂದಲೇ, ಇದೇ ಕಾರಣ, ಜಾಯಂತೆ ಅವು ಹುಟ್ಟುತ್ತವೆಯೋ. ಮತ್ತು ಈ ಹುಟ್ಟಿದಂತಹ ಈ ಭೂತಗಳು ಯಾವುದರಿಂದ, ಯಾವುದರ ಬಲದಿಂದ, ಯಾವುದರ ಒಂದು ಆಧಾರದಿಂದ ಜೀವಂತಿ, ಅದಕ್ಕೆಲ್ಲ ಅರ್ಥ ಹೇಳ್ತಾರೆ ನೋಡೋಣ. ಜೀವಿಸಿಕೊಂಡಿವೆಯೋ. ಮತ್ತು ಯತ್ಪ್ರಯಂತಿ ಮತ್ತು ಆಯ್ತು ಕಾಲಾನುಕ್ರಮದಲ್ಲಿ ಪ್ರಯಂತಿ ಅಭಿಸಂವಿಶಂತಿ. ಪ್ರಯಂತಿ ಅಂದೇನು? ಯಂತಿ ಅಂತಂದ್ರೆ ಹೋಗ್ತಾನೆ, ಹೋಗ್ತಾರೆ ಅಂತಂತ ಬಹುವಚನ. ಇದು ಏತಿ ಇತಃ ಯಂತಿ ಅಂತಕ್ಕಂಥದ್ದು, ಇದಕ್ಕೆ ಅರ್ಥವಾಗತಕ್ಕಂಥದ್ದು. ಪ್ರಯಂತಿ ಅಂದ್ರೇನು? ಅದಕ್ಕೆ ವಿರುದ್ಧವಾಗಿ ಬರ್ತಾರೆ ಅಂತ. ಇಲ್ಲಿ ಎಲ್ಲಿ ಪ್ರಯಂತಿ ಅಥವಾ ಪ್ರಕರ್ಷೇಣ ಯಂತಿ, ಎಲ್ಲಿ ಯಾವುದರಲ್ಲಿ ಪುನಃ ಹೋಗಿ ಸೇರಿಕೊಂಡು ಬಿಡುತ್ತಾರೋ. ಮತ್ತೆ ಯಾವುದನ್ನ ಪ್ರಯಂತಿ ಪ್ರತಿ ಯಂತಿ ಅಂತ. ಪ್ರಯಂತಿ ಎರಡು ಅರ್ಥವನ್ನು ನಾವು ಪ್ರತಿಯಂತಿ ಯಾವುದನ್ನ ಕುರಿತು ಹೋಗುತ್ತವೆಯೋ ಎಲ್ಲ ಈ ಭೂತಗಳೆಲ್ಲ, ಅದನ್ನ ತದ್ವಿಜಿಜ್ಞಾಸಸ್ವ, ಅದನ್ನ ವಿಶೇಷವಾಗಿ ನೀನು ತಿಳಿದುಕೋ. ವಿಜ್ಞಾಸಸ್ವ ಅಂತಕ್ಕಂಥದ್ದು ತಿಳಿದುಕೋ ಅಜ್ಞಾತದಲ್ಲಿ ಬಂದಿದೆ. ಏನಂತ? ತದ್ಬ್ರಹ್ಮೇತಿ, ಅದನ್ನ ಬ್ರಹ್ಮ ಅಂತ ತಿಳ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಆ ಲಕ್ಷಣವನ್ನು ಹೇಳುತ್ತ. ಇದು ಮಂತ್ರಕ್ಕೆ ಅರ್ಥ ಆಯ್ತು. ಈಗ ಭಾಷ್ಯ ಭಾಗವನ್ನ ನೋಡೋಣ.
ಉಕ್ತ್ವಾ ಚ ದ್ವಾರಭೂತಾನಿ ಏತಾನಿ ಅನ್ನಾದೀನಿ ಸಂಭೃಗುಂ ಹ ಉವಾಚ ಬ್ರಹ್ಮಣೋ ಲಕ್ಷಣಂ. ಈಗ ದ್ವಾರಭೂತಾನಿ ಏತಾನಿ ಅನ್ನಾದೀನಿ, ದ್ವಾರಭೂತಾನಿ ಏತಾನಿ, ದ್ವಾರಭೂತಾನಿ ಅಂದ್ರೆ ಯಾವುದಕ್ಕೆ ದ್ವಾರಭೂತವಾಗಿರತಕ್ಕಂಥದ್ದು ಅಂದರೆ ಬ್ರಹ್ಮಣ, ಈ ಬ್ರಹ್ಮಕ್ಕೆ ದ್ವಾರಭೂತವಾಗಿರತಕ್ಕಂತಹ ಅಂದ್ರೆ ದಾರಿಯಾಗಿರತಕ್ಕಂತಹ ಈ ಏತಾನಿ, ಈ ಅನ್ನಾದೀನಿ ಎಂದು ಹೇಳಿದ್ನಲ್ಲ, ಅನ್ನಂ ಪ್ರಾಣಂ ಚಕ್ಷು ಶ್ರೋತ್ರ ಮನೋವಾಚಮಿತಿ ಅಂತ. ಅನ್ನ ಪ್ರಾಣ ಚಕ್ಷು ಶ್ರೋತ್ರ ಮನೋ ಇವೆಲ್ಲ ಇವು ಅನ್ನಾದಿ, ಅನ್ನವೇ ಮೊದಲಾದವುಗಳು. ಇದನ್ನ ದ್ವಾರ, ದಾರಿ ಎಂಬುದಾಗಿ ಹೇಳಿ, ಉಕ್ತ್ವಾ ಹೇಳಿ, ಸ್ವಾಂತ ಪ್ರತ್ಯಯ ಇದು ಹಾಕ್ತಿದ್ರೆ ಅರ್ಥ ಆಗುತ್ತೆ. ಉಕ್ತ್ವಾ ಅಂದ್ರೆ ಹೇಳಿ, ಹೇಳಿ ಅಂದ್ರೆ ಏನು, ಹೇಳದ ಮೇಲೆ ಇನ್ನೂ ಏನೋ ಇದೆ ಅಂತ ಅರ್ಥ. ಸ್ವಾಂತ ಪ್ರತ್ಯಯ ಬಳಸಿದ್ರೆ ಪೂರ್ತಿ ಆಗಿಲ್ಲ, ಅದು ಇನ್ನೂ ಇದೆ. ಏನು, ಸಹ ಪಾಠಶಾಲಾಂ ಗತ್ವಾ ಅಂತ ಇದೆ. ಗತ್ವಾ ಸ್ವಾಂತ ಪ್ರತ್ಯಯ, ಅವನು ಪಾಠಶಾಲೆಗೆ ಹೋಗಿ, ಹೋಗಿದ್ರೆ ವಾಕ್ಯ ಪೂರ್ತಿ ಆಗಿಲ್ಲ, ಇನ್ನೂ ಏನೋ ಇದೆ. ಏನು ಅಂದ್ರೆ ಪಠತಿ ಅಂತ ಮುಂದಕ್ಕೆ. ಹಾಗೆ ಇಲ್ಲಿ ಉಕ್ತ್ವಾ ಹೇಳಿ, ಮುಂದೆ ಏನ್ ಮಾಡ್ದ ಅಂತ ಹೇಳಿದ್ರೆ ಉಕ್ತ ಬ್ರಹ್ಮಣೋ ಲಕ್ಷಣಂ ಉವಾಚ, ದ್ವಾರವನ್ನು ಹೇಳ್ದ, ಮತ್ತೆ ಬ್ರಹ್ಮದ ಲಕ್ಷಣವನ್ನ ಆ ತಂದೆಯಾದ ವರುಣನು ತನ್ನ ಮಗನಾದ ವಾರುಣಿಗೆ ಭೃಗುವಿಗೆ ಹೇಳಿದನು. ಉವಾಚ ಹೇಳಿದನು. ಯಾವುದನ್ನ, ಬ್ರಹ್ಮದ ಲಕ್ಷಣವನ್ನು ಹೇಳ್ತಾನೆ. ಕಿಂತತ್ ಏನದು, ಏನ್ ಲಕ್ಷಣವನ್ನು ಹೇಳ್ದ ಅಂತಂದ್ರೆ, ಯತಃ ಯಸ್ಮಾತ್ ವಾ ಇಮಾನಿ ಬ್ರಹ್ಮಾದೀನಿ ಸ್ತಂಭ ಪರ್ಯಂತಾನಿ ಭೂತಾನಿ ಜಾಯಂತೆ. ಯತಃ, ಯತಃ ಅಂದ್ರೇನು, ಯಸ್ಮಾತ್ ಅಂದ್ರೇನು, ಯಾವೊಂದು ಕಾರಣದಿಂದ, ಯಾವ ಕಾರಣದಿಂದ ಇಮಾನಿ ಭೂತಾನಿ, ವಾ ಅಂತ ಇದೆಯಲ್ಲ ಅವಧಾರಣೆ, ಯಾವೊಂದು ಕಾರಣದಿಂದಲೇ, ಬೇರೆ ಯಾವ ಕಾರಣವೂ ಇಲ್ಲ. ಇಮಾನಿ ಭೂತ, ಇಮಾನಿ ಭೂತಾನಿ ಅಂತ ಹಿಂದೆ ಹೇಳಿದ್ರಲ್ಲ, ಭೂತಾನಿ ಅಂತಂದ್ರೆ ಏನರ್ಥ ಅದನ್ನೇ ಇಲ್ಲಿ ಭಾಷ್ಯರು ಹೇಳ್ತಾ ಇದ್ದಾರೆ. ಭೂತಾನಿ ಅಂತ ನಾವು ನೋಡಿದ್ವಿ, ಚರಾಚರಾತ್ಮಕವಾದ ನಾಮರೂಪಾತ್ಮಕವಾದ ಎಲ್ಲ ಅಂತ. ಹಾಗಂದ್ರೆ ಏನು ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಬ್ರಹ್ಮಾದೀನಿ ಸ್ತಂಭ ಪರ್ಯಂತಾನಿ. ಬ್ರಹ್ಮಾದೀನಿ, ಬ್ರಹ್ಮಾದೀನಿ ಅಂದ್ರೇನು, ಇಲ್ಲಿ ಬ್ರಹ್ಮ ಅಂತಂದ್ರೆ ಏನು, ಚತುರ್ಮುಖ ಬ್ರಹ್ಮ, ಹಿರಣ್ಯಗರ್ಭ ಬ್ರಹ್ಮ, ಹಿರಣ್ಯಗರ್ಭನಿಂದ ಮೊದಲುಗೊಂಡು ಬ್ರಹ್ಮಾದೀನಿ, ಹಿರಣ್ಯಗರ್ಭನಿಂದ ಮೊದಲುಗೊಂಡು ಸ್ತಂಭ ಪರ್ಯಂತಾನಿ, ಒಂದು ಯಕ್ಕಶ್ಚಿತ್ ಅತ್ಯಂತ ಕ್ಷುದ್ರವಾದ ಹುಲ್ಲು ಕಡ್ಡಿ ಅಲ್ಲಿಯವರೆಗೂ ಕೂಡ ಏನದು, ಇವೆಲ್ಲ ಭೂತಗಳೇ, ಇವೆಲ್ಲವೂ ಕೂಡ ಯಾವುದರಿಂದ, ಯಾವ ಕಾರಣದಿಂದ ಜಾಯಂತೆ ಅದೇನು ಹುಟ್ಟುತ್ತವೆಯೋ. ಅಲ್ಲಿ ಏನಾಯ್ತು, ಬ್ರಹ್ಮಾದೀನಿ ಅಂದ್ರೆ ಆ ಚತುರ್ಮುಖ ಬ್ರಹ್ಮ ಇದ್ದಾನಲ್ಲ, ಅವನು ಕೂಡ ಏನಾಗಿದ್ದಾನೆ, ನಮ್ಮಂತೆ ಹುಲ್ಲು ಕಡ್ಡಿ ಇತ್ತಲ್ಲ ಅದರಂತೆ ಅವನು ಕೂಡ ಹುಟ್ಟದ ಅಷ್ಟೆ. ಹುಟ್ಟುವುದು ಅನ್ನುವುದರಲ್ಲಿ ಯಾವ ಭೇದವೂ ಇಲ್ಲ. ಆದರೆ ಅವನ ಅಧಿಕಾರದಲ್ಲಿ, ಅಂತಸ್ತಿನಲ್ಲಿ ಭೇದ ಇರಬಹುದು, ಆಯುರ್ಮಾನದಲ್ಲಿ ಭೇದ ಇರಬಹುದು ಅಲ್ವಾ. ಒಂದು ಹುಲ್ಕಡ್ಡಿ ಎಷ್ಟು ದಿವಸ ಇರುತ್ತೆ, ಸ್ವಲ್ಪ 10 ದಿವಸ ಇರುತ್ತೆ, ಹೋಗ್ಬಿಡುತ್ತೆ. ಮನುಷ್ಯ 100 ವರ್ಷ ಇರ್ತಾನೆ, ಹೋಗ್ಬಿಡ್ತಾನೆ. ಒಂದು ಇರುವೆ ಅದೆಷ್ಟೋ ವರ್ಷ ಇರುತ್ತೆ, ಕಡಿಮೆ ಹೋಗ್ಬಿಡುತ್ತೆ. ಚತುರ್ಮುಖ ಬ್ರಹ್ಮ ಅಯ್ಯೋ ಕಲ್ಪ, ಈ ಕಲ್ಪ ಮುಗಿಯೋವರೆಗೂ ಅವನಾಯ್ತು. ಹೀಗೆ ಎಷ್ಟಾದರೂ ಇರಲಿ, ಹುಟ್ಟುತ್ತಾನೆ ಅಂತಕ್ಕಂಥದ್ದು ಸಮಾನವಾಗಿರ್ತಕ್ಕಂಥದ್ದು. ಹುಟ್ಟದವನು ಮತ್ತೆ ಏನ ಜಾತಾನಿ ಜೀವಂತಿ, ಮತ್ತು ಏನ ಈ ಹುಟ್ಟಾಯ್ತು, ಹುಟ್ಟದ ಬಳಿಕ
ಏನ ಯಾವುದರಿಂದ, ಇದು ತೃತೀಯ ವಿಭಕ್ತಿ. ಯಾವುದರಿಂದ ಅಂತಂದ್ರೇನು, ಇದು ಕಾರಣ. ಯಾವ ಬಲದಿಂದ, ಯಾವುದರ ಒಂದು ಆಧಾರದಿಂದ ಏನಾಗ್ತದೆ, ಏನ ಜಾತಾನಿ, ಹೀಗೆ ಹುಟ್ಟಿರ್ತಕ್ಕಂತಹ ಈ ಎಲ್ಲ ಭೂತಗಳು ಕೂಡ ಜೀವಂತಿ. ಜೀವಂತಿ ಅಂದ್ರೇನು, ಪ್ರಾಣಾನ್ ಧಾರಯಂತಿ, ವರ್ಧಂತೆ ಅಂತ. ಅಂದ್ರೇನು, ಜೀವಂತಿ ಅಂದ್ರೆ ಪ್ರಾಣವನ್ನು ಧರಿಸುತ್ತವೆಯೋ. ಪ್ರಾಣವನ್ನು ಧರಿಸುತ್ತದೆ ಹೇಗೆ ಹೇಳ್ತೀರಿ? ಜೀವಂತಿ ಅಂದ್ರೆ ಅಂದ್ರೆ ಇದಕ್ಕೆ ಧಾತ್ವರ್ಥವನ್ನು ತೆಗೆದುಕೊಂಡಿದ್ದಾರೆ. ಏನು ಧಾತ್ವರ್ಥ? ಜೀವ ಪ್ರಾಣಧಾರಣೆ ಅಂತಕ್ಕಂಥದ್ದು ಧಾತ್ವರ್ಥ. ಜೀವ ಅಂತಕ್ಕಂಥದ್ದು ಧಾತು, ಅದಕ್ಕೆ ರಟ್ಲಕಾರ ಸೇರ್ಕೊಂಡ ವರ್ತಮಾನ ಕಾಲ ಸೇರ್ಕೊಂಡಾಗ ಜೀವತಿ, ಜೀವತಃ, ಜೀವಂತಿ ಅಂತ ಆಗುತ್ತೆ. ಇದು ಜೀವಂತಿ ಅಂತ ಬಹುವಚನ ಇದೆ. ಹೀಗೆ ಧಾತ್ವರ್ಥ ಏನು, ಜೀವ ಅಂತ ಅನ್ನೋದಕ್ಕೆ ಧಾತ್ವ ಪ್ರಾಣಧಾರಣೆ ಅಂತ, ಅದನ್ನೇ ಇಲ್ಲಿ ಆಚಾರ್ಯ ಹಾಕಿದ್ದಾರೆ. ಪ್ರಾಣಾನ್ ಧಾರಯಂತಿ ವರ್ಧಂತೆ. ಯಾವಾಗ ಪ್ರಾಣಧಾರಣೆ ಅಂತ ಆಯಿತೋ ಶುರುವಾಯಿತು ವಿಕಾರಗಳು. ಯಾವುದು? ಷಡ್ಭಾವ ವಿಕಾರಗಳು ಹುಟ್ಟದ ಅಂತಾಯ್ತು. ಹುಟ್ಟಂದ್ರೇನು? ಪ್ರಾಣ ಧಾರಣೆ ಮಾಡ್ಕೊಂಡ ಅಂದ್ರೇನು? ಆಮೇಲಿಂದ 6 ವಿಕಾರಗಳು ಶುರುವಾಗ್ಬಿಟ್ಟು ಹೋಗ್ತಾನೆ. ಜಾಯತೆ, ಅಸ್ತಿ, ಪರಿಣಮತೆ, ವರ್ಧತೆ, ಅಪಕ್ಷೀಯತೆ, ನಶ್ಯತಿ. ಇದು ಷಡ್ಭಾವ ವಿಕಾರಗಳು ಹೋಗ್ತಾನೆ. ಇದು ಮತ್ತು ವಿನಾಶ ಕಾಲೇ, ಕಾಲಾನುಕ್ರಮದಲ್ಲಿ ಆಯ್ತು. ಏನಾಯ್ತು? ಯತ್ ಪ್ರಯಂತಿ, ಯಾವುದನ್ನ ಕುರಿತು ಇದು ಪುನಃ ಹಿಂತಿರುಗಿ ಹೋಗಿಬಿಡುತ್ತವೆಯೋ. ಅಲ್ಲಿಂದ ಬಂತಷ್ಟ ಹಿಂತಿರುಗಿ ಹೋಗ್ಬಿಡುತ್ತೆ. ಪ್ರಯಂತಿ ಅಂದ್ರೆ ಯಾವುದದು? ಯದ್ ಬ್ರಹ್ಮ ಪ್ರತಿಗಚ್ಚಂತಿ, ಬ್ರಹ್ಮವನ್ನ ಪ್ರತಿಗಚ್ಚಂತಿ ಕುರಿತು ಬ್ರಹ್ಮದಿಂದ ಬಂತು, ಪುನಃ ಹಿಂದಕ್ಕೆ ಹೊರಟ. ಬ್ರಹ್ಮವನ್ನ ಕುರಿತೇ ಹಿಂದಕ್ಕೆ ಹೋಯ್ತು, ಬೇರೆ ಎಲ್ಲೂ ಹೋಗೋದಿಲ್ಲ. ಹೀಗೆ ಹುಟ್ಟು, ಇರವು ಮತ್ತೆ ನಾಶ, ಲಯ ಇವೆಲ್ಲದಕ್ಕೂ ಕೂಡ ಸಮಾನವಾಗಿ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಇದೆಯಲ್ಲ ತತ್ವ, ಅದು ಬ್ರಹ್ಮ ಅಂತ ಹೇಳ್ದ. ಇದೇನೋದು ಲಕ್ಷಣ. ಯಾವುದು ಹೌದು ಅಂತಕ್ಕಂಥದ್ದು ನೋಡೋಣ, ನೀನು ವಿಚಾರ ಮಾಡು ಅಂತ. ವಿಚಾರ ಮಾಡೋದು ಹೇಳಲಿಲ್ಲ ತಂದೆ, ಏನು ಹೇಳಲಿಲ್ಲ ಅವನು, ಇಷ್ಟು ಮಾತ್ರ ಹೇಳ್ದ. ಅದನ್ನ ಭಾಷ್ಯಕಾರ ಹೇಳ್ತಾರೆ, ಇಷ್ಟು ಮಾತ್ರ ಹೇಳ್ಬಿಟ್ಟ ಅವನು. ಅಭಿಸಂವಿಶಂತಿ ಪ್ರತಿಗಚ್ಚಂತಿ, ಅಭಿಸಂವಿಷಯಂತಿ ಅಭಿಸಂವಿಶಂತಿ. ಸ್ವಯಂತಿ ಅಂದ್ರೆ ಪ್ರತಿಗಚ್ಚಂತಿ, ಆ ಬ್ರಹ್ಮವನ್ನೇ ಕುರಿತು ಹೋಗುತ್ತೆ. ಮತ್ತು ಅಭಿಸಂವಿಶಂತಿ ಅಂದ್ರೇನು? ತಾದಾತ್ಮ್ಯಮೇವ ಪ್ರತಿಪದ್ಯಂತೆ. ಪುನಃ ಲಯ ಕಾಲದಲ್ಲಿ ಅದು ಲಯವಾದಾಗ ಏನಾಗುತ್ತೆ? ತಾದಾತ್ಮ್ಯಮೇವ, ಏನು? ಬ್ರಹ್ಮಾತ್ಮ ಭಾವಮೇವ, ಬ್ರಹ್ಮಾತ್ಮ ಭಾವವನ್ನೇ ಪಡೆದುಕೊಂಡು ಬಿಡುತ್ತವೆ ಎಲ್ಲ ಭೂತಗಳು ಕೂಡ. ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಹುಲಕಡ್ಡಿಯವರೆಗೆ, ಒಂದು ಕ್ರಿಮಿಯವರೆಗೆ. ಹಬ್ಬ ಅಂದ್ರೆ ಅತ್ಯಂತ ಕ್ಷುದ್ರವಾದ ಒಂದು ಜೀವಿ. ಯಾವ್ದು ಹುಲ್ಕಡ್ಡಿಯೋ ಇಲ್ಲ ಇನ್ಯಾವುದು ಅದಕ್ಕಿಂತ ಕ್ಷುದ್ರವಾದ ಒಂದು ಕ್ರಿಮಿಯೋ ಏನಾದ್ರು. ಹೀಗೆ ಪ್ರತಿಪದ್ಯಂತೆ. ಮತ್ತು ಏನಾಗಿ ಉತ್ಪತ್ತಿ ಸ್ಥಿತಿ ಲಯ ಕಾಲೇಶು ಯದಾತ್ಮತಾಂ ನ ಜಹತಿ. ಉತ್ಪತ್ತಿ ಸ್ಥಿತಿ ಲಯ ಕಾಲೇಶು, ಉತ್ಪತ್ತಿ ಆಯ್ತಲ್ಲ, ಯಥೋ ವಾಯುಮಾನಿ ಭೂತಾನಿ ಜಾಯಂತೆ, ಉತ್ಪತ್ತಿ ಆಯ್ತು. ಆಮೇಲೆ ಏನ ಜಾತಾನಿ ಜೀವಂತಿ, ಸ್ಥಿತಿ ಅದು. ಮತ್ತು ಲಯ ಯತ್ ಪ್ರಯಂತೆ ವಿಸಂವಿಶಂತಿ. ಈ 3 ಕಾಲಗಳಲ್ಲಿ ಯದಾತ್ಮತಾಂ ನ ಜಹತಿ, ಯದಾತ್ಮತಾಂ ಯಾವ ಒಂದು ಸ್ವರೂಪವನ್ನ ಬಿಡದೆ ಇದ್ದುಕೊಂಡಿರುತ್ತವೆಯೋ, ಯಾವ ಸ್ವರೂಪವನ್ನು ಬಿಡದೆ ಇದ್ಕೊಂಡಿರ್ತೀವೋ ಅದು ಬ್ರಹ್ಮ. ಏನು? ಆ ಎಲ್ಲ ಅವಸ್ಥೆಗಳಲ್ಲಿಯೂ ಕೂಡ ಈ ಒಂದು ತತ್ವ ಏಕ ಪ್ರಕಾರವಾಗಿ ಅನುಸರಿಸಿಕೊಂಡು ಬಂದಿದೆ. ಹೀಗೆ
ಯಾವಾಗ ಒಂದಿತ್ತೋ ಇವಾಗ ಇಲ್ಲ ಅಂತಕ್ಕಂಥದ್ದು ಇಲ್ಲ. ಏಕಪ್ರಕಾರವಾಗಿ ಅದನ್ನೇ ಅನುಸರಿಸಿಕೊಂಡು ಬಂದಿದೆಯಲ್ಲ ಆ ತತ್ವ ಅದು ನೋಡಪ್ಪ ಬ್ರಹ್ಮ ಅಂತ. ಯದಾತ್ಮತ ನ ಜಹತಿ. ಜಹತಿ ಅಂತಕ್ಕಂಥದ್ದು ಅದು ನೋಡೋದಕ್ಕೆ ಈ ಯಾವುದು ಏಕವಚನ ಸಿಂಗ್ಯುಲರ್ ಅಂತ ಕಾಣುತ್ತೆ. ಆದರೆ ಇದು ಜಹತಿ ಅಂತಕ್ಕಂಥದ್ದು ಪ್ಲೂರಲ್, ಇದು ಬಹುವಚನ ರೂಪ. ಭವತಿ ಏಕವಚನ ರೂಪ, ಗಚ್ಚತಿ ಏಕವಚನ ರೂಪ, ಪಠತಿ ಏಕವಚನ ರೂಪ. ಹಾಗೆ ಜಹತಿ ಏಕವಚನ ರೂಪ ಅಲ್ಲ ಅಲ್ಲ, ಜಹತಿ ಅಂತಕ್ಕಂಥದ್ದು ಬಹುವಚನ ರೂಪ. ಜಹಾತಿ ಜಹಿತ ಜಹತಿ ಅಂತಕ್ಕಂಥ ಜಹತಿ ಅಂತಕ್ಕಂಥದ್ದು ತುರತ್ ಇರಲಿ. ಯಾಕೆ ಭೂತಾನಿ ಇದು ಈ ಭೂತಗಳು ಯಾವುದರ ಒಂದು ಸ್ವರೂಪವನ್ನ ಬಿಡದೇ ಇರುವೆಯೋ, ಶುರು ಕಾಲದಲ್ಲಿ ಆ ಸ್ವರೂಪ ಇಲ್ಲವೇ ಇದ್ದೇ ಸ್ವರೂಪದಿಂದಲೇ ಇರು, ಸ್ವರೂಪವನ್ನು ಬಿಟ್ಟು ಎಂದಿಗೂ ಇಲ್ಲ ಮೂರು ಕಾಲದಲ್ಲಿ. ತದೇ ತದ್ ಬ್ರಹ್ಮಣೋ ಲಕ್ಷಣ. ನೋಡಪ್ಪ ಅದು ಈ ಬ್ರಹ್ಮದ ಲಕ್ಷಣವಾಗಿದೆ. ಇದು ಬ್ರಹ್ಮದ ಲಕ್ಷಣ ಅಂತ ಹೇಳಿ ಏನ್ ಮಾಡ್ಬೇಕು ಇವಾಗ? ತದ್ಬ್ರಹ್ಮ ಇಂತಹ ಲಕ್ಷಣವುಳ್ಳ ಮತ್ತು ಇಂತಹ ದಾರಿಯಲ್ಲಿ ಹೋದರೆ ಮಾತ್ರ ಸಿಗುವಂತಹ ಎರಡು ದಾರಿ ಲಕ್ಷಣ ಎರಡು ಹೇಳಿದ್ನಲ್ಲ, ಇಂತಹ ಬ್ರಹ್ಮವನ್ನ ನೀನು ವಿಜಿಜ್ಞಾಸತ್ವ ಮಧ್ಯಮ ಪುರುಷ, ನೀನು ವಿಶೇಷವಾಗಿ ಜಿಜ್ಞಾಸೆ ಮಾಡು. ಯಾಕೆ ವಿಶೇಷವಾಗಿ ಜಿಜ್ಞಾಸೆ ಮಾಡೋದು? ವಿಶೇಷವಾಗಿ ಏನ್ ಬೇಕು? ಜಿಜ್ಞಾಸೆ ಮಾಡ್ಬೇಕಲ್ಲ. ಯಾವುದು ಎಲ್ಲ ಮಾಡ್ತಾನೆ ನಾವು ಜಿಜ್ಞಾಸೆನ. ಯಾವುದೋ ಒಂದು ವಿಚಾರ ಗೊತ್ತಿಲ್ಲ ನಮಗೆ, ಸೈನ್ಸ್ ಗೊತ್ತಿಲ್ಲ, ಮೆಡಿಕಲ್ ಗೊತ್ತಿಲ್ಲ, ಜಿಜ್ಞಾಸೆ ಮಾಡ್ತಾರೆ. ಹಾಗೆ ಇಲ್ಲ ಇಲ್ಲ, ಇದನ್ನ ವಿಜಿಜ್ಞಾಸಸ್ವ ಅಂತ. ವಿಶೇಷಣ ಅಂತ ಯಾಕೆ ಹೇಳಿದ್ರು ಅಂದ್ರೆ, ನೋಡಪ್ಪ ಬೇರೆ ಎಲ್ಲ ತತ್ವವನ್ನು ಕೂಡ ಜಿಜ್ಞಾಸೆ ಮಾಡಿ ತಿಳಿಯಬಹುದು. ಯಾಕೆ? ಅದು ಜಿಜ್ಞಾಸೆಗೆ ವಿಷಯವಾಗಿದೆ. ಅವೆಲ್ಲ ಜಿಜ್ಞಾಸೆಗೆ ವಿಷಯ ಅಂದ್ರೇನು? ಜಿಜ್ಞಾಸೆ ಮಾಡ್ಬೇಕಾದ್ರೆ ಏನ್ ಬೇಕು ನಮಗೆ? ಈ ಒಂದು ಇಂದ್ರಿಯಗಳು ಬೇಕೇ ಬೇಕಲ್ಲ ಅಲ್ವಾ? ಅಂತಃಕರಣ ಅಂತಕ್ಕಂಥದ್ದು ಬೇಕೇ ಬೇಕಲ್ಲ, ಬುದ್ಧಿ ಅಂತಕ್ಕಂಥದ್ದು ಬೇಕೇ ಬೇಕಲ್ಲ. ಹಾಗೆ ಜಿಜ್ಞಾಸೆ ಮಾಡುವುದಕ್ಕೆ ಇದು ಬೇಕೇ ಬೇಕು, ಬುದ್ಧಿ ಅಂತ. ಆದರೆ ಈ ಬ್ರಹ್ಮ ಇದೆ ನೋಡಪ್ಪ, ಇದು ಅಂತಃಕರಣಕ್ಕೂ ವಿಷಯವಲ್ಲ. ಇದರಿಂದ ನೀವು ತಿಳಿದುಕೊಳ್ಳುವುದಕ್ಕಾಗ ಬೇರೆ ಎಲ್ಲ ತತ್ವವನ್ನು ತಿಳ್ಕೊಳ್ಬಹುದು. ಯಾವುದೇ ತತ್ವ ಇದೆ ಪ್ರಪಂಚದಲ್ಲಿ ತಿಳ್ಕೊಂಡ್ಬಿಡ್ಬೋದು ಅಂತಃಕರಣದ ಮೂಲಕ. ಅಂತಃಕರಣ ಅಂದ್ರೆ ಎಲ್ಲ ಸೇರಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇಂದ್ರಿಯಗಳು ಎಲ್ಲ ಉಪಯೋಗಿಸಿ ತಿಳ್ಕೊಳ್ಬಹುದು. ಅದು ಈ ತತ್ವ ಏನಾಗಿದೆ? ಇದು ಯಾವ ಜಿಜ್ಞಾಸ್ಯವೇ ಅಲ್ಲ. ಮತ್ತೆ ಜಿಜ್ಞಾಸೆ ತಿಳ್ಕೊ ಅಂತ ಅದೇ ಸ್ವಾರಸ್ಯ. ಅದಕ್ಕೋಸ್ಕರ ವಿಶೇಷವಾಗಿ ತಿಳ್ಕೋ. ಅದು ಹೇಗೆ ವಿಶೇಷ ಏನು ಅಂತ ಅನ್ನೋದ್ರ ಮುಂದೆ ಹೇಳ್ತಾರೆ. ಬ್ರಹ್ಮವನ್ನ ಜಿಜ್ಞಾಸೆ ಮಾಡಬೇಕು ಅನ್ನೋದು ಇದೆಯಲ್ಲ, ಬ್ರಹ್ಮವನ್ನ ಜಿಜ್ಞಾಸೆ ಮಾಡಬೇಕು ಎನ್ನುವುದು ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತೆ. ಬ್ರಹ್ಮವು ಜಿಜ್ಞಾಸ್ಯವೇ ಅಲ್ಲ. ಜಿಜ್ಞಾಸ್ಯ ಅಂದ್ರೇನು? ಜಿಜ್ಞಾಸೆಗೆ ವಿಷಯವಾಗಿ ಬಿಡುತ್ತದೆ. ಬ್ರಹ್ಮ ಯಾವುದಕ್ಕೂ ವಿಷಯವಲ್ಲ. ಏಕಮೇವಾದ್ವಿತೀಯವಾದ ನಿರ್ವಿಷಯವಾದ ತತ್ವ, ನಿರ್ವಿಶೇಷವಾದ ತತ್ವ. ನಾವು ಬೆಳಗ್ಗೆ ನೋಡ್ತಾ ಇದ್ದೀವಿ ಉಭಯಲಿಂಗ ಅಧಿಕರಣದಲ್ಲಿ ಅಲ್ವಾ? ಯಾವ ಉಪಾಧಿಯಿಂದಲಾಗಲಿ ಇದಾಗಲಿ ಅದು ಇಲ್ಲ ಇರ್ಲಿ. ಇದು ಬ್ರಾಹ್ಮಣ ಅಕ್ಷರ ವಿಜಿಜ್ಞಾಸತ್ವ ಅಂದ್ರೆ ಇಲ್ಲಿ ಹಾಗೆ ವಿಶೇಷಣ ಜ್ಞಾತು ಇಚ್ಛಸ್ವ. ಜಿಜ್ಞಾಸ ಅಂದ್ರೇನು? ಜ್ಞಾತು ಇಚ್ಛಾ ಜಿಜ್ಞಾಸ. ವಿಜಿಜ್ಞಾಸ ಅಂದ್ರೇನು? ವಿಶೇಷಣ ಜ್ಞಾತು ಇಚ್ಛಾ ಜಿಜ್ಞಾಸತ್ವ ಅಂತಕ್ಕಂಥದ್ದು ಮಧ್ಯಮ ಪುರುಷ. ಅದು ಆಜ್ಞಾರ್ಥ ಬಂದಿದೆ, ಮಾಡು ಅಂತಕ್ಕಂಥ ಇಚ್ಛೆ. ಮತ್ತು ಯತ್ ಏವಂ ಲಕ್ಷಣಂ ಬ್ರಹ್ಮ ತತ್ ಅನ್ನಾದಿದ್ವಾರೇಣ ಪ್ರತಿಪಾದ್ಯತ್ವ. ಯಾವ ಈ ರೀತಿಯಾದ ಲಕ್ಷಣವುಳ್ಳ ಬ್ರಹ್ಮವಿದೆಯೋ ಹೇಳಿದ್ನಲ್ಲ, ಈ ರೀತಿಯ ಲಕ್ಷಣ ಯಾವುದು?
ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ಅಂತಕ್ಕಂಥದ್ದು ಇದನ್ನ ಅನ್ನಾದಿದ್ವಾರೇಣ ಅನ್ನವೇ ಮುಂತಾದದ್ದರ ಮುಖಾಂತರದಿಂದ ಆ ದಾರಿಯ ಮೂಲಕ ಅನ್ನ ಪ್ರಾಣ ಚಕ್ರ ಸ್ತೋತ್ರ ಮನೋವಾಚರ್ಯರು ಹೇಳಿದ್ರು ಅದರ ಮೂಲಕ ನೀನು ಪ್ರತಿಪದ್ಯಸ್ವ ನೀವು ತಿಳಿದುಕೋ ಅಂತ ಹೇಳಿ ಇದಕ್ಕೆ ಇದು ತೈತ್ತಿರಿಯ ಸ್ತುತಿ ಹೋಗ್ತಾರೆ. ಇನ್ನೊಂದು ಬೃಹದಾರಣ್ಯಕ ಸ್ತುತಿಯಲ್ಲಿಯೂ ಕೂಡ ಇದನ್ನೇ ಹೇಳಿದ್ದಾರೆ. ಏನಂತ ಅದೊಂದು ಉದಾಹರಣೆ ಕಲಿತು ಪ್ರಾಣಸ್ಯ ಪ್ರಾಣಂ ಆಯ್ತು, ಉತ ಚಕ್ಷುಷಶ್ಚಕ್ಷು ಉತ ಶ್ರೋತ್ರಸ್ಯ ಶ್ರೋತ್ರಂ ಅನ್ನಸ್ಯ ಅನ್ನಂ ಮನಸೋ ಮನೋ ಯೋ ವಿದುಃ ತೇ ರಿಚಿಕ್ಯುಃ ಬ್ರಹ್ಮ ಪುರಾಣಮಗ್ರ್ಯಂ. ಇದು ಬೃಹದಾರಣ್ಯಕ. ಯಾವುದಿದು ನಾವು ಅಧ್ಯಯನ ಮಾಡಿಲ್ಲ, ನಾವು ಹಿಂದೆ ಒಂದ್ಸರಿ ಮಾಡಿತ್ತು ಅದಿರಲಿ. ಈಗ ನಮಗೆ ಇಲ್ಲಿ ನಾವು ಮಾಡ್ತಕ್ಕಂಥ ಪಾಠ ಅಲ್ಲ ಇದು. ಇಲ್ಲಿ ಈಗ ನಾವು ಸಾಮಾನ್ಯ ಮಾಡ್ತಕ್ಕಂಥ ಬೃಹದಾರಣ್ಯಕ ಪಾಠ ಯಾವುದು? ಕಾಣ್ವ ಪಾಠ. ಬೃಹದಾರಣ್ಯಕ ನಾವು ಅಧ್ಯಯನ ಮಾಡಬೇಕಾದದ್ದು ಕಾಣ್ವ ಪಾಠ. ಇಲ್ಲಿ ನಮಗೆ ಪುಸ್ತಕ ಇರತಕ್ಕಂಥ ಕಾಣ್ವ ಪಾಠ. ಇಲ್ಲಿ ಆಚಾರ್ಯರು ಮಾಧ್ಯಂದಿನ ಪಾಠವನ್ನು ಹೇಳಿದ್ದಾರೆ. ಒಂದು ಕಾಣ್ವ ಪಾಠ, ಒಂದು ಮಾಧ್ಯಂದಿನ ಪಾಠ ಅಂತ ಎರಡು ಪಾಠ ಇರತಕ್ಕಂಥದ್ದು ಬೃಹದಾರಣ್ಯಕದಲ್ಲಿ. ಇಲ್ಲಿ ಸ್ವಾರಸ್ಯ ಏನು? ಆಚಾರ್ಯರು ಭಾಷ್ಯವನ್ನು ಬರೆದರು. ಯಾವುದಕ್ಕೆ? ಬೃಹದಾರಣ್ಯಕಕ್ಕೆ ಭಾಷ್ಯವನ್ನು ಬರೆದರು. ಬೃಹದಾರಣ್ಯಕಕ್ಕೆ ಭಾಷ್ಯವನ್ನು ಬರೆದರು ಅಂತನ್ನುವಾಗ ಬೃಹದಾರಣ್ಯಕದಲ್ಲಿ ಎರಡು ಪಾಠ ಇದೆಯಲ್ಲ, ಕಾಣ್ವ ಮಾಧ್ಯಂದಿನ ಅಂತ ಯಾವುದಕ್ಕೆ ಬರೆದರು ಅಂದರೆ ಕಾಣ್ವೋಪನಿಷತ್ ಅದು ಕಾಣ್ವ ಪಾಠಕ್ಕೆ ಅನುಸಾರವಾಗಿರ್ತಕ್ಕಂತಹ ಬೃಹದಾರಣ್ಯಕಕ್ಕೆ ಭಾಷ್ಯ ಬರೆದರು. ಆದರೆ ಅವರು ಬಹುತೇಕ ಈ ಒಂದು ದೃಷ್ಟಾಂತ ಉದ್ಧಾರ ಮಾಡಿದ್ದಾರಲ್ಲ, ಪ್ರಮಾಣ ವಾಕ್ಯವಾಗಿ ಉದ್ಧಾರ ಮಾಡಿದ್ದಾರಲ್ಲ ಬೃಹದಾರಣ್ಯಕ, ಅಲ್ಲೆಲ್ಲದರಲ್ಲೂ ಕೂಡ ಏನ್ ಮಾಡಿದ್ದಾರೆ? ಮಾಧ್ಯಂದಿನ ಪಾಠವನ್ನ ಉದ್ಧರಿಸಿದ್ದಾರೆ. ಭಾಷ್ಯ ಬರೆದದ್ದು ಕಾಣುವ ಪಾಠಕ್ಕೆ, ಆದರೆ ಪ್ರಮಾಣವಾಗಿ ಅವರು ಹೇಳಿರ್ತಕ್ಕಂಥದ್ದು ಭಾಷ್ಯಗಳಲ್ಲಿ ಮಾಧ್ಯಂದಿನ ಪಾಠಕ್ಕೆ ಅನುಗುಣವಾಗಿ ಹೇಳಿದ್ದಾರೆ. ಇದೊಂದು ಸ್ವಾರಸ್ಯ ಅಂತ ಹೇಳಿ ಪ್ರಾಣಸ್ಯ ಪ್ರಾಣಂ, ಪ್ರಾಣಕ್ಕೂ ಪ್ರಾಣವಾಗಿರುವ, ಮತ್ತು ಚಕ್ಷುಷ ಕಣ್ಣಿಗೂ ಕಣ್ಣಾಗಿರುವ, ಶ್ರೋತ್ರಸ್ಯ ಕಿವಿಗೂ ಕಿವಿಯಾಗಿರುವ, ಅನ್ನಸ್ಯ ಅನ್ನಕ್ಕೂ ಅನ್ನವಾಗಿರುವ, ಮನಸ್ಸಿಗೂ ಮನಸ್ಸಾಗಿರುವ ಈ ತತ್ವ ಇದೆಯಲ್ಲ, ಅದನ್ನ ಯಹ ವಿದುಃ, ಇಲ್ಲಿ ಮನೋ ಯೋ ವಿದುಃ, ಇಲ್ಲಿ ಯಾರು ತಿಳಿದುಕೊಳ್ಳುತ್ತಾರೋ ಅಂದ್ರೆ ಇಲ್ಲಿ ಯಹ ಅಂತಕ್ಕಂಥದ್ದು ಇದಕ್ಕೆ, ಯಾವುದಕ್ಕೆ? ಈ ನಮ್ಮ ಏಕಕೋಶದ ರೂಪ ಇದೆ, ಶ್ರೋತ್ರಂ ಪ್ರಾಣಂ ಚಕ್ಷು ಅಂತಕ್ಕಂಥದ್ದು, ಇದಕ್ಕೆ ಅನ್ವಯ ಮಾಡ್ಕೊಬೇಕು. ಯೋ ವಿದುಃ ಅಂತಲ್ಲ, ಯೋ ವಿದುಃ ತಪ್ಪ್ರಯೋಗ. ಯಾಕಂದ್ರೆ ವಿದುಃ ಅಂತಕ್ಕಂಥದ್ದು ಬಹುವಚನದ ರೂಪ. ಯೋ ವಿದುಃ ಏ ವಿದುಃ ಅಂತ ಇರಬೇಕು. ಏ ವಿದುಃ ಅಂತಲ್ಲ, ಇದು ತೇ ವಿದುಃ ಅಂತ ಹಾಕಿದ್ದಾರೆ. ಸರಿಯಾಗಿ ಯಾವ ಮನಸ್ಸು ಪ್ರಾಣ ಇವೆಲ್ಲ ಅದಕ್ಕೂ ಯಾವ ಮನಸ್ಸು ಮನಸ್ಸಾಗಿ ಅಂತ ಅರ್ಥ. ಅದನ್ನ ತೇ ವಿದುಃ ಅಂದ್ರೆ ಅವರು ತಿಳಿದುಕೊಂಡರು. ಮತ್ತೇನಾಗಿದೆ? ತಿಳಿದುಕೊಂಡರು ಅಲ್ಲೇ ಅಷ್ಟೇ ಅಲ್ಲ, ನಿಚಿಕ್ಯುಹು. ನಿಚಕ್ಯು ಅಂದ್ರೆ ಏನು? ನಿರ್ಧರಿಸಿ ಗೊತ್ತುಪಡಿಸಿಕೊಂಡಿರುವರು. ನಿಚಿಕ್ಯುಹು ಏನು? ನಿಶ್ಚಯೇನ ಅಂತ ಅದನ್ನ ನಿಶ್ಚಯವಾಗಿ ತಿಳಿದುಕೊಂಡಿದ್ದಾರೆ, ಗೊತ್ತುಕೊಂಡು ತಿಳ್ಕೊಂಡಿದ್ದಾರೆ. ಏನಂತ ಅಂದ್ರೆ ಇದು ಯಾವುದನ್ನ? ಈ ಬ್ರಹ್ಮ. ಯಾವುದು ಬ್ರಹ್ಮ? ಪುರಾಣಂ ಅಗ್ನಿ. ಎಂತ ಬ್ರಹ್ಮ ಅಂದ್ರೆ ಪುರಾಣಂ. ಏನು ಪುರಾಣ ಅಂತಂದ್ರೆ ಹಿಂದೆ ಇರತಕ್ಕಂಥದ್ದು. ಒಂದರ್ಥ ಅಂದ್ರೇನು? ಯಾವತ್ತಿಗೂ ಕೂಡ ಇದು ಹಿಂದೆ, ಅದೇನು ಭೂತಕಾಲ ಅಂತ ಇಲ್ಲವೇ ಇಲ್ಲ. ಇದಕ್ಕೆ ಭೂತಕಾಲ ಏನು ಅರ್ಥ? ಅದಕ್ಕೆ ಆಗೋಯ್ತು, ಅದು ಇನ್ನಿಲ್ಲ. ಹೋಗ್ತಾನೆ. ಯಾವುದೋ ಒಂದು ನಮ್ಮ ಮನೆಯಲ್ಲಿ ಒಂದು ಕಾರ್ ಇತ್ತು ಅಂದ್ರೇನು? ಭೂತಕಾಲ, ಈಗ ಇಲ್ಲ ಅಂತ ಅರ್ಥ. ಹಾಗೆ ಇಲ್ಲಿ ಏನಾಗಿದೆ? ಪುರಾಣ ಅಂತಂತಂದ್ರೆ ಹಿಂದಿರೋದು
ಯಾವಾಗ ಇತ್ತೋ ಈಗಿಲ್ಲ ಅಂತಂತಲ್ಲ, ಯಾವತ್ತಿಗೂ ಕೂಡ ಪುರ ಹಿಂದೆಯೂ ಕೂಡ ಏನಾಗಿತ್ತು ನವ ಅದೇನು ಯಾವತ್ತಿಗೂ ಇದು ಹೊಸದಾಗಿದ್ದಂತೆ. ಎಲ್ಲ ಕಾಲದಲ್ಲಿಯೂ ಕೂಡ ಹೊಸದೇ ಇದು, ಪುರ ಇಲ್ಲವೇ ಇಲ್ಲ. ಇಂತಹ ಅಗ್ರ್ಯಂ, ಅಗ್ರ್ಯ ಅಂದ್ರೇನು? ಎಲ್ಲದಕ್ಕೂ ಮೊದಲಿರತಕ್ಕಂಥ ಮೊಟ್ಟ ಮೊದಲು, ಎಲ್ಲದಕ್ಕೂ ಕೂಡ ಅಗ್ರಸ್ಥಾನದಲ್ಲಿರತಕ್ಕಂಥ ಮತ್ತು ಮುಖರ ಸ್ಥಾನ ಅಂತ ಹೇಳಿದ್ರು. ಮುಖರ ಸ್ಥಾನದಲ್ಲಿ ಇರತಕ್ಕಂತಹ ಇದು ಈ ಬ್ರಹ್ಮ ಇದೆಯಲ್ಲ, ಇದಕ್ಕೆ ಇದು ಇದ್ಯಾವುದು ಮನಸೋಮನ ಇದೆ ಅದು. ಅದಕ್ಕೆ ಬ್ರಹ್ಮೋಪಲಬ್ಧವು ಹೀಗೆಂಬುದಾಗಿ ಎಲ್ಲಿ ಮಾಧ್ಯಂತಿನ ಪಾಠದಲ್ಲಿ ಬ್ರಹ್ಮ ಉಪಲಬ್ಧವು, ಬ್ರಹ್ಮದ ಒಂದು ಅರಿವಿಗೆ ಏನಾಗಿದೆ, ದ್ವಾರಾಣಿ ಏತಾನಿ, ಇವೆಲ್ಲವೂ ಕೂಡ ದ್ವಾರವಾಗಿವೆ ಎಂಬುದಾಗಿ ದರ್ಶಯತಿ ಶ್ರುತಿ. ಶ್ರುತಿಯು ನಮಗೆ ಹೇಳುತ್ತದೆ. ಯಾವ ಶ್ರುತಿ? ಬೃಹದಾರಣ್ಯಕ ಮಾಧ್ಯಂತಿನ ಪಾಠದ ಶ್ರುತಿ. ಗೊತ್ತಾನೆ? ಇದನ್ನು ಕೇನೋಪನಿಷತ್ತಲ್ಲೂ ಹೇಳಿದ್ದಾರೆ. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋ ವಾಚಂ ಸ ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷುರತಿಮುಚ್ಯ ಧೀರಾಃ ತೇತ್ಯಾಸ್ಮಾನ್ ಲೋಕಾದಮೃತಾ ಭವಂತಿ. ಅಲ್ವಾ? ಕೇನೋಪನಿಷತ್ತಲ್ಲೂ ಇದನ್ನೇ ಹೇಳ್ತಕ್ಕಂಥದ್ದು. ಇಂತಹ ಬ್ರಹ್ಮವನ್ನು ತಿಳಿದಾಗ ಏನಾಗ್ತದೆ? ಅವನು ಅಮೃತ ತಿಳಿದವರು ಅಮೃತರೇ ಆಗಿಬಿಡುತ್ತಾರೆ ಅಂತಕ್ಕಂಥದ್ದು. ಹೀಗೆ ಏನಾಯ್ತು? ಈಗ ಬ್ರಹ್ಮದ ಲಕ್ಷಣವನ್ನು ಹೇಳಿದ್ರು, ಆ ದ್ವಾರವನ್ನು ಹೇಳ್ಕೊಟ್ಟ. ಯಾರು? ವರುಣ ಗುರು. ಯಾರು ಹೇಳ್ಕೊಟ್ಟ? ವಾರುಣಿಗೆ. ಈಗ ಇವನ್ನ ಅವ್ನು ಹೇಳ್ಬಿಟ್ಟಾಯ್ತು. ಇವಾಗ ಇವನ ಪಾತ್ರ ಏನು? ಯಾರೋ ಶಿಷ್ಯ, ಇವನ ಪಾತ್ರ ಏನು? ಇವನ್ ಏನ್ ಮಾಡ್ದ ನೋಡಿ. ಗುರು ಇಲ್ಲಿ ಸ್ವಾರಸ್ಯ ಏನ್ ಗೊತ್ತಾ? ಏನು ಮಾಡಲಿಲ್ಲ, ಸುಮ್ಮನೆ ಇಷ್ಟು ಹೇಳ್ಬಿಟ್ಟ. ನೋಡಿ, ಇದು ಮಂತ್ರದ ಏನಿದೆ? ತದ್ವಿಜಿಜ್ಞಾಸ ತದ್ಬ್ರಹ್ಮೇತಿ ಏನ್ಬಿಟ್ಟ. ವಿಶೇಷವಾಗಿ ಜಿಜ್ಞಾಸೆ ಮಾಡು, ಅದು ಬ್ರಹ್ಮ ಎಂಬುದಾಗಿ ತಿಳ್ಕೊಂಡು ಹೇಳ್ಬಿಟ್ಟ. ಏನ್ ಮಾಡ್ದ ಇವನು? ಅದನ್ನ ಯಾತಕ್ ಮಾಡ್ದ? ಗುರು ಹೇಳಲೇ ಇಲ್ವಲ್ಲ ಇಂಥ ಮಾಡು ಅಂತ. ಆದರೂ ಕೂಡ ಇವನ್ ಮಾಡ್ದಲ್ಲ, ಯಾಕೆ ಮಾಡ್ದ ಅಂತೆಲ್ಲ ವಿಚಾರವನ್ನ ಮುಂದಿನ ಮಂತ್ರದಲ್ಲಿ ತಿಳಿಸ್ಕೊಡ್ತಾರೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.